ನಿನ್ನ ಸಂಸಾರನ ಬೀದಿಗೆ ಹಾಕಿದ್ದೀನಿ. ನೀನು ಯಾವ ಹಾಸ್ಪಿಟಲ್ ಇಂದ ಬಂದ್ಯೋ ಅದೇ ಹಾಸ್ಪಿಟಲ್ ಅಲ್ಲಿ ನಿನ್ನ ಗಂಡ ಜೀವಂತ ಶವವಾಗಿ ಬೀಳೋ ಹಾಗೆ ಮಾಡಿದ್ದೀನಿ. ಇವು ನನ್ನ ಮುಂದೆನೆ ನರಳಿ ನರಳಿ ಸಾಯ್ಬೇಕು ಅಂತ ಡ್ರಗ್ಸ್ ಕೊಟ್ಟೆ. ಅಷ್ಟರಲ್ಲೇ ನೀ ಮತ್ತೆ ಆ ಮಕ್ಕಳು ಇವನು ನಿಲ್ಲಿಂದ ಕರ್ಕೊಂಡು ಹೋಗಿ ಬದುಕಿಸ್ಕೊಂಡ್ಬಿಟ್ರು. ಸ್ವಲ್ಪ ಹುಷಾರಾಗಿದ ತಕ್ಷಣ ನಾನು ಸಾಯಿಸ್ಬಿಡ್ತೀನಿ ಅಂತ ಎಗ್ರಾಡ್ಕೊಂಡ್ ಬಂದ. ಹೀಗ್ ನೋಡಿದ್ರೆ ಹೇಗ್ ಬಿದ್ದಿದ್ದಾನೆ ನೋಡು. ಯಾಕೆ ಯಾಕೆ ಹೀಗ್ ಮಾಡ್ದೆ? ಸೇಡು ಕಣೆ, ಸೇಡು. ಈ ಕಾರನೇ ಇದು. ನಿನ್ನ ನಂಬಿ ನನ್ನ ಸಂಸಾರನ ನಿನಗೆ ಒಪ್ಸೋಗಿದ್ದಕ್ಕೆ ಈ ಗತಿ ತಂದ್ಬಿಟ್ಟಲೆ. ನಂಬಿಕೆ ದ್ರೋಹ ಮಾಡ್ಬಿಟ್ಟೆ. ಇಲ್ಲ, ನಿನ್ನ ಸುಮ್ಮನೆ ಬಿಡಲ್ಲ. ಏನೇ ಮಾಡ್ತೀಯಾ? ಜಾಸ್ತಿ ಮಾತಾಡಿದ್ರೆ ನಿನಗೂ ಇವನ್ ಗತಿನೇ ಆಗುತ್ತೆ. ಏನೇ ಅಂದೆ? ಎಷ್ಟು ನಾಟಕ ಆಡ್ಬೇಕು ಅಂತ ಅನ್ಕೊಂಡಿದ್ದೀಯಾ? ಹೇಳು ಮೀರಾ. ಲಕ್ಷ್ಮಿ, ನಾನ್ ನಾಟಕ ಮಾಡ್ತಾ ಇಲ್ಲ. ನನಗೆಲ್ಲ ಗೊತ್ತಾದ್ಮೇಲೂ ನಾಟಕನ ಮುಂದುವರಿಸ್ತಾ ಇದೀಯಾ? ಅವ್ರಷ್ಟೆಲ್ಲ ಕೇಳ್ಕೊಂಡ್ರು ಕಲ್ಲು ತರ ನಿಂತಿದ್ದೆ ಅಲ್ಲ, ಯಾಕೆ ಹಾಗೆ ಮಾಡ್ದೆ? ಹಾಗಾದ್ರೆ ಇವಳಿಗೆಲ್ಲ ಗೊತ್ತಾಗಿದೆ, ಈಗೇನ್ ಮಾಡೋದು? ನಿನ್ನನ್ನೇ ಕೇಳ್ತಾ ಇರೋದು, ಮಾತಾಡು ಮೀರಾ. ಲಕ್ಷ್ಮಿ, ಅಂದ್ರೆ ನಾವು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ನನಗೇನು ಕೇಳಿಸ್ಲಿಲ್ಲ. ಅವ್ರು ಬೇಡ್ಕೊಂಡಿದ್ದ ರೀತಿ ನೋಡಿ ಅಲ್ಲಿ ಏನ್ ನಡೀತು ಅಂತ ನನ್ಗೆ ಅರ್ಥ ಆಯ್ತು. ಹೀಗೆ ನಡ್ಕೊಳ್ಳೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು ಮೀರಾ? ಯಾಕೆ ಹೀಗೆ ಮಾಡ್ದೆ? ಅಮ್ಮ, ಮಕ್ಕಳು, ಕವಿತಾ ಅವರೆಲ್ಲ ಏನ್ ಹೇಳಿದ್ರು? ಹೇಳು ಮೀರಾ. ಯಾಕೆ ಅಂದ್ರೆ ಯಾಕೆ ಅಬಾರ್ಷನ್ ಮಾಡಿಸ್ಕೊಂಡೆ ಅಂತ ನೀನ್ ಕೇಳ್ದಾಗೆ ಅವರು ಕೇಳಿದ್ರು. ನಿನಗೆ ಅರ್ಥ ಮಾಡಿಸ್ದಾಗೆ ಅವರಿಗೂ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ರೆ
ಒಳಗ್ ಬನ್ನಿ ಅಂತ ಎಷ್ಟೇ ಕರೆದ್ರು ನಮಗ್ ಸಮಾಧಾನ ಇಲ್ಲ, ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬರ್ತೀವಿ ಅಂತ ಹೇಳಿದ್ರು. ಅವ್ರಿಗೇನೇ ಬೇಜಾರಾದ್ರೂ ಅವರು ಬಾಬನ್ ದೇವಸ್ಥಾನಕ್ಕೆ ಹೋಗ್ತಾರೆ. ಅದ್ ನಿನ್ಗೂ ಗೊತ್ತಲ್ವಾ? ಅಮ್ಮಂಗೆ ಎಷ್ಟೇ ಕೋಪ ಬೇಜಾರಾದ್ರೂ ಆ ತಣ್ಣಗಾಗೋವರೆಗೂ ಅಷ್ಟೇ ಹೊರಗಡೆ ಇರೋದು. ಆಮೇಲೆ ಅವ್ರ ಮನೆಗೆ ಬಂದೇ ಬರ್ತಾರೆ. ಆದ್ರೂ ನೀನ್ ಹೀಗೆಲ್ಲ ಮಾಡಬಾರ್ದಾಗಿತ್ತು. ಯಾಕೆ ಹೀಗೆ ಮಾಡಿದೆ? ಎಲ್ಲ ನಿನ್ಗೋಸ್ಕರ ಕಣೆ. ಅದ್ ಸರಿ, ನೀನು ಅತ್ತೆ, ಕವಿತಾ, ಮಕ್ಕಳು ಎಲ್ಲಾರನ್ನೂ ನೋಡ್ದ್ಯಾ? ಅವ್ರನ್ನೆಲ್ಲ ನೋಡಿ ಸಂತೋಷ ಆಯ್ತಾ? ಅಯ್ಯೋ, ನಾನೆಂತ ದಡ್ಡಿ ನೋಡು. ಅವರೆಲ್ಲ ನಿನ್ನ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಾರೆ. ಇರು, ಈಗಲೇ ಹೋಗಿ ಕರಿತೀನಿ. ಬೇಡ ಮೀರಾ. ಹಾಗಲ್ಲ ಲಕ್ಷ್ಮಿ. ಬೇಡ ಅಂತ ಹೇಳ್ದೆ ಅಲ್ವಾ? ಲಕ್ಷ್ಮಿ, ಬೇಡ ಮೀರಾ. ದಯವಿಟ್ಟು ಅವ್ರನ್ನ ಯಾವುದೇ ಕಾರಣಕ್ಕೂ ಕರಿಬೇಡ ಮೀರಾ. ನೀನ್ ಕರಿ ಅಂದ್ರು ಕರಿಯೋರು ಯಾರು? ಏನು ಕಣ್ಣೀರ್ ಒರ್ಸಕ್ ನಾಟಕ ಮಾಡ್ಬೇಕಲ್ಲ, ಮಾಡ್ತಾ ಇದ್ದೇನೆ. ಮೀರಾ, ಏನ್ ಯೋಚನೆ ಮಾಡ್ತಿದೀಯಾ? ಅಲ್ವೇ, ನೀನ್ ಬದುಕಿರೋ ವಿಷಯ ಗೊತ್ತಾದ್ರೆ ಅವ್ರೆಲ್ಲ ಎಷ್ಟು ಸಂತೋಷ ಪಡ್ತಾರೆ. ನೀನ್ ನೋಡಿದ್ರೆ ಬೇಡ ಅಂತ ಹೇಳ್ತಾ ಇದೀಯಲ್ಲ, ಯೋಚನೆ ಮಾಡ್ದೆ ಇನ್ನೇನ್ ಮಾಡ್ಲಿ? ಗೊತ್ತಾದ್ರೆ ಸಂತೋಷ ಇರಲ್ವೇ? ಇರೋ ಸಂತೋಷನೂ ಹಾಳಾಗತ್ತೆ. ಈಗ ಅವರಿಗೆ ನಿನ್ನಿಂದ ಸಿಕ್ಕಿರೋ ಸಂತೋಷನೇ ಸಾಕು. ಅದು ಅವ್ರ ಪಾಲಿಗೆ ಕೊನೆವರೆಗೂ ಇರಬೇಕು ಅನ್ನೋದೇ ನನ್ನ ಆಸೆ. ಖಂಡಿತವಾಗ್ಲು ಅವ್ರು ಈಗ ಹೇಗಿದ್ದಾರೋ ಮುಂದೆನೂ ಹಾಗೆ ಇರ್ತಾರೆ. ನೀನ್ ಅನ್ಕೊಂಡಾಗ ಏನೂ ಆಗಲ್ಲ. ಒಂದ್ಸರಿ ಕರಿತಿನ ಕಡೆ ಅವ್ರು ನಿನ್ನ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಬೇಡ ಅಂತ ಹೇಳಿದ್ನಲ್ಲ. ನೀನೇನಾದ್ರೂ ಒತ್ತಾಯ ಮಾಡಿದ್ರೆ ನಾನು ಈಗಲೇ ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಏನು ಬಿಡು, ನಾನೇನೋ ಮಾಡಕ್ ಹೊರಟ್ರೆ ಇವಳು ಇನ್ನೇನೋ ಮಾಡಕ್ ಹೊರಟಿದ್ದಾಳೆ. ಇವಳನ್ನ ಮನೆ ಬಿಟ್ಟು ಹೋಗೋದಕ್ಕೆ ಬಿಡಬಾರ್ದು. ಭೈರವಿನ ಕಸಿ ಇವಳ ಕತೆನ ಇಲ್ಲೇ ಮುಗಿಸ್ಬೇಕು. ಫೋನ್ ರಿಂಗ್ ಆಗ್ತಾ ಇದೆ. ಯಾರು ಅಂತ ನೋಡು ಲಕ್ಷ್ಮಿ. ಹೆಸರಿಲ್ಲ ಕಣೆ, ಬರೀ ನಂಬರ್ ಬರ್ತಾ ಇದೆ. ರಿಸೀವ್ ಮಾಡಿ ಯಾರು ಅಂತ ಕೇಳು. ಸರಿ.